ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರೇ, ಅಸ್ತಮಾ ಸಮಸ್ಯೆಯಿಂದ ಹಲವರು ಬಳಲ್ತಾ ಇರ್ತೀರಿ, ದಿನನಿತ್ಯ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಿ. ಈ ಒಂದು ಔಷಧಿಗಳನ್ನು ಕೂಡ ಕಂಟಿನ್ಯೂಸ್ ತಗೊಳ್ತಾ ಇರ್ತೀರಿ. ಆದರೆ ಈ ಒಂದು ಸರಳ ಮನೆಮದ್ದು ಅಸ್ತಮಾ ಸಮಸ್ಯೆಯನ್ನು ಯಶಸ್ವಿಯಾಗಿ ಹತೋಟಿಗೆ ತರಬಲ್ಲದು. ಅದು ಯಾವುದು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ರಸ ಮತ್ತು ಬಿಸಿ ನೀರಿನ ಸಂಯೋಜನೆ. ಹೌದು, ಒಂದು ಬೆಳ್ಳುಳ್ಳಿ ಎಸಳನ್ನು ಚೆನ್ನಾಗಿ ಜಜ್ಜಿ ಅದರಿಂದ ಬರುವಷ್ಟು ಒಂದು 3 ರಿಂದ 4 ಹನಿ ರಸವನ್ನು 100 ಮಿಲಿಲೀಟರ್ನಷ್ಟು ಬಿಸಿ ನೀರಿಗೆ ಸೇರಿಸ್ಕೊಂಡು, ಅಂದರೆ ಚೆನ್ನಾಗಿ ಕುಡಿಯುವಷ್ಟು ಬಿಸಿ ಇರುವಂಥ ನೀರು, ಅದಕ್ಕೆ ಸೇರಿಸ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಒಂದು 6-6:30 ಅಷ್ಟು ಹೊತ್ತಿಗೆ ಕುಡಿಬೇಕು. ಸೊ ಇದರಿಂದ ಏನಾಗುತ್ತೆ, ಕಟ್ಟಿರುವಂಥ ಕಫದ ಉಪಶಮನ ಆಗುತ್ತೆ, ವಾತ ಕೂಡ ಸರಿಯಾಗಿ ಸಂಚಲನ ಮಾಡುವಂತೆ ಆಗುತ್ತೆ. ಸೊ ಕಫ ಮತ್ತು ವಾತ ಇವೆರಡನ್ನೂ ಸೇರಿ ಅದು ಶಮನ ಮಾಡೋದ್ರಿಂದಾಗಿ ಅಸ್ತಮಾ ಸಮಸ್ಯೆ ಹತೋಟಿಗೆ ಬರ್ತಾ ಹೋಗುತ್ತೆ. ಸೊ ಇದನ್ನು ನೀವು 1 ತಿಂಗಳ ಕಾಲ ಪ್ರತಿನಿತ್ಯ ಮಾಡಿ. 100 ಮಿಲಿಲೀಟರ್ ಈ ಒಂದು ಉಗುರು ಬೆಚ್ಚಗಿನ ಅಥವಾ ಸ್ವಲ್ಪ ಉಷ್ಣ ಜಲಕ್ಕೆ 1 ಎಸಳು ಬೆಳ್ಳುಳ್ಳಿ ಎಸಳಿನ ಜಜ್ಜಿ ಬಂದಷ್ಟು ರಸವನ್ನು ಹಾಕ್ಕೊಂಡು ಕುಡಿಯುವಂಥದ್ದು. ಸೊ ಈ ಒಂದು ಸರಳ ಪ್ರಯತ್ನವನ್ನು ಮಾಡಿ ಮತ್ತು ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮಸ್ಕಾರ.